ಏನೋ ಕೊಲೆ ಆರೋಪದ ಹಿನ್ನೆಲೆಯಲ್ಲಿ ದರ್ಶನ್ ಒಂದ್ ಕಡೆ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಮಗದೊಂದು ಕಡೆ ಸ್ಯಾಂಡಲ್ವುಡ್ನ ದಿಗ್ಗಜರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೊಬ್ರು ನಿರ್ಮಾಪಕ ಬಾಮ ಹರೀಶ್ ಅವರು ದರ್ಶನ್ ಅವರ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜೊತೆ ಬಾಮ ಹರೀಶ್ ಮಾತನಾಡಿದ್ದಾರೆ. ಏನ್ ಹಂಚಿಕೊಂಡಿದ್ದಾರೆ ಕೇಳೋಣ. ಈಗ ಹಿರಿಯ ನಿರ್ಮಾಪಕರು ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಆಗಿರುವ ಭಾಮ ಹರೀಶ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ನಿಮಗೆ ಗೊತ್ತೇ ಇದೆ ಇನ್ಸಿಡೆಂಟ್, ಯಾಕಂದರೆ ಒಂದು ಕೊಲೆ ಕೇಸ್ ಆರೋಪಿಯಾಗಿ ದರ್ಶನ್ ಅವರು ಈ ಕಸ್ಟಡಿಯಲ್ಲಿದ್ದಾರೆ. ಅದು ಆದ ಬಳಿಕ ಅವರ ಸಾಕಷ್ಟು ಒಂದು ಕಪ್ಪು ಛಾಯೆ ಅಂತ ಏನಿರುತ್ತೆ ಅದೆಲ್ಲ ಹೊರಗಡೆ ಬರ್ತಾ ಇದೆ ಒಂದೊಂದಾಗಿ. ಈಗ ನಿನಗೋಸ್ಕರ ಸಿನಿಮಾ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅಂತ ನೀವು ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಶೇರ್ ಮಾಡೋದಾದ್ರೆ. ಅಲ್ಲ, ಒಂದು ಇನ್ಸಿಡೆಂಟ್ ಅಂತ ಹೇಳಿದ್ರೆ ಒಂದು ಪ್ರತಿಯೊಂದು ಪಿಕ್ಚರಲ್ಲಿ ಮನಸ್ತಾಪ ಅವೆಲ್ಲ ಇದ್ದೇ ಇರುತ್ತೆ ಎಲ್ಲ ಪಿಕ್ಚರಲ್ಲಿ. ಸೊ ಇದೂ ಕೂಡ ಅದೇ ರೀತಿ ಆಗಿತ್ತು. ಮತ್ತು ನಿರ್ಮಾಪಕರು ಅವತ್ತಿನ ಸಂದರ್ಭದಲ್ಲಿ ನಿರ್ಮಾಪಕ ಸಂಘಕ್ಕೆ ದೂರು ಕೊಟ್ಟಿದ್ದು. ವಸಂತ್ ಕುಮಾರ್ ಪಾಟೀಲ್ ಅವರು ಕೂಡ ಆ್ಯಕ್ಷನ್ ತೊಗೊಂಡಿದ್ದು ಆ ಸಂದರ್ಭದಲ್ಲಿ. ಆವಾಗ ದರ್ಶನ್ ಅವ್ರನ್ನ ನಾನು ಅಂಬರೀಷ್ ಅವ್ರ ಮನೆಗೆ ಕರ್ಕೊಂಡೋಗಿ ಅಂಬರೀಷ್ ಅವ್ರ ಮುಖಾಂತರ ನಮ್ಮ ವಸಂತ್ ಕುಮಾರ್ ಪಾಟೀಲ್ ಅವ್ರು ಫೋನ್ ಮಾಡಿ ಆ ಒಂದು ಸಮಸ್ಯೆ ಸಾಲ್ವೇಷನ್ ಮಾಡಿ ನಿರ್ಮಾಪಕರು ಮತ್ತು ನಟನ ಒಂದು ಮಾಡಿ ಮತ್ತೆ ಸ್ಟಾರ್ಟ್ ಆಯಿತು ಅಷ್ಟೇ. ಏನಾಗಿತ್ತು ನಿನಗೋಸ್ಕರ ಟೈಮಲ್ಲಿ? ಇಲ್ಲ, ಏನೋ ನಿರ್ಮಾಪಕರು, ಬಟ್ ನಾನು ಮರ್ತೇನೆ. ಬಟ್ ನಿರ್ಮಾಪಕರು ಮತ್ತು ದರ್ಶನ್ ನಡುವೆ ಸ್ವಲ್ಪ ಒಂಚೂರು ಮನಸ್ತಾಪ ಆಗಿತ್ತು. ಡಬ್ಬಿಂಗ್ ಸರಿ ಮಾಡಿಕೊಡ್ಲಿಲ್ಲ, ಆ ಥರದ್ದೆಲ್ಲ ವಿಚಾರಗಳು ಕೇಳಿ ಬರ್ತವೆ. ಡಬ್ಬಿಂಗ್ ಮಾಡಿಲ್ಲ ಅಂಥೇಳಿ ಅವರು ಕಂಪ್ಲೇಂಟ್ ಮಾಡಿದರು. ಬಟ್ ಮನಸ್ತಾಪ ಯಾವ ಥರ ಆಗಿತ್ತು ಅಂತ ಗೊತ್ತಿಲ್ಲ. ಬಟ್ ಡಬ್ಬಿಂಗ್ ಮಾಡಿಕೊಟ್ಟಿಲ್ಲ ಅಂಥೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ರು ಆ ಸಂದರ್ಭದಲ್ಲಿ. ಆವಾಗ ಅದು ನಮ್ಮ ಅಂಬರೀಷಣ್ಣ ಅವರೊಟ್ಟಿಗೆ ಅಲ್ಲಿ ಹೋಗಿ ಅಂಬರೀಷಣ್ಣ ಅವ್ರು ಕಾಲ್ ಮಾಡಿ ಆಮೇಲೆ ಸಮಸ್ಯೆ ಬಗೆಹರಿತು. ಮತ್ತು ಡಬ್ಬಿಂಗ್ ಮಾಡಿ ಪಿಕ್ಚರ್ ರಿಲೀಸ್ ಆಯಿತು. ಹೌದು, ತಾವು ಅಂಬರೀಷ್ ಸರ್ ಹೆಸರು ತಗೊಂಡ್ರಿ, ಅದಕ್ಕಾಗಲೇ ಕೇಳ್ತಿದ್ದೀನಿ. ಹೌದು, ಅಂಬರೀಷ್ ಸರ್ ಮಾತನ್ನು ಅವರು ಸಾಕಷ್ಟು ಕೇಳ್ತಾ ಇದ್ರು ಅಂತ. ಬಹುಶಃ ಈ ಸಂದರ್ಭದಲ್ಲಿ ಅವರು ಇದ್ದಿದ್ದರೆ ಈ ಥರದ್ದೆಲ್ಲ ಇನ್ಸಿಡೆಂಟು ಆಗೋದಕ್ಕೆ, ಇನ್ನೊಂದಿಷ್ಟು ಅನಾಹುತಗಳಾಗೋದಕ್ಕೆ ಬಿಡ್ತಿರ್ಲಿಲ್ವಾ ಅಂಬರೀಷ್ ಸರ್ ಅಂತ? ಖಂಡಿತವಾಗ್ಲು ನಮ್ಮ ಕನ್ನಡ ಚಿತ್ರರಂಗ ಹಿರಿಯರಿಲ್ಲದ ಮನೆ ಥರ ಆಗಿದೆ. ಬಟ್ ಅಂಬರೀಷ್ ಅಣ್ಣ ಇದ್ದರೆ ಖಂಡಿತವಾಗ್ಲೂ ಇನ್ಸಿಡೆಂಟ್ ಆಗ್ತಾ ಇರಲಿಲ್ವೇನೋ ಅಂತೇಳಿ ಅನ್ಸ್ಕೊತೀನಿ. ನಾನು ಸಾಕಷ್ಟು ಬಾರಿ ಅಂದ್ಕೊಂಡೆ. ಬಟ್ ಬುದ್ಧಿ ಹೇಳೋಕ್ಕೆ ದರ್ಶನ್ ಬುದ್ಧಿ ಹೇಳೋರೊಬ್ಬರು ಅವ್ರೊಬ್ರು ಇದ್ದರು. ಸೊ ಹಂಗಾಗಿ ಈ ಒಂದು ಇನ್ಸಿಡೆಂಟಲ್ಲಿ ಸಿಲುಕಿರೋದು ನಮಗೂ ಭಾಳ ಬೇಸರ ತರ್ತದೆ. ಈ ಚಿತ್ರರಂಗ ಕೂಡ ಭಾಳ ಬೇಸರ ಇದೆ. ಒಂದು ಕಪ್ಪು ಛಾಯೆ ಅಂತಲೇ ಹೇಳ್ಬೋದು. ಸರ್, ಒಂದು ವಾರ ಆಗೋಯ್ತು ಅವರು ಕಸ್ಟಡಿಗೆ ಸೇರಿಕೊಂಡು ಆರೋಪಿಯಾಗಿದ್ದು. ಚಿತ್ರರಂಗ ಏನು ಮಾತಾಡುತ್ತೆ, ಏನು ಹೇಳ್ತೀರಾ ನೀವು ಪ್ರತಿನಿಧಿಯಾಗಿ, ಚಿತ್ರರಂಗದ ಪ್ರತಿನಿಧಿಯಾಗಿ? ಅಂದರೆ ಏನಂದರೆ, ಈ ಥರ ಒಂದು ಪ್ರಕರಣದಲ್ಲಿ ಸಿಕ್ಕೊಳ್ಳೋ ಒಬ್ಬ ನಟನ ಕಳ್ಕೊಂಡಷ್ಟೇ ನಿಜ ಭಾಳ ನೋವಾಗ್ತದೆ. ಒಬ್ಬ ನಿರ್ಮಾಪಕನಿಗೆ ಭಾಳ ನಷ್ಟ ಉಂಟಾಗ್ತದೆ. ಯಾಕಂದರೆ ಡೆವಿಲ್ ಅನ್ನೋ ಸಿನಿಮಾ ಸಾಕಷ್ಟು ಒಂದು ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಆ ನಿರ್ಮಾಪಕನ ಕಷ್ಟವೂ ಭಾಳ ಇದೆ. ಯಾಕಂದರೆ ಅದೆಲ್ಲ ಇನ್ನು ಅವ್ರು ಬಂದು ಫಿನಿಷ್ ಆಗಿ ಪಿಕ್ಚರ್ ರಿಲೀಸ್ ಆಗೋ ಪಾಪ ಆ ನಿರ್ಮಾಪಕನಿಗೆ ಭಾಳ ಕಷ್ಟ ಆಗ್ತದೆ. ಸೊ ಹಂಗಾಗಿ ಚಿತ್ರರಂಗ ಕೂಡ ನಷ್ಟ ಅಂತಲೇ ಹೇಳ್ಬೋದು. ಬೇರೆ ಪ್ರೊಡ್ಯೂಸರ್ಗಳು, ದರ್ಶನ್ ಸರ್ ಮುಂದಿನ ಸಿನಿಮಾಗಳ ಪ್ರೊಡ್ಯೂಸರ್ ಯಾರಾದರೂ ನಿಮಗೆ ಸಂಪರ್ಕ ಮಾಡಿದ್ರಾ? ಖಂಡಿತ ಇಲ್ಲ, ಯಾರಿಲ್ಲ. ಬಟ್ ಸುಮಾರು ಜನ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಬಟ್ ಅದು ಸಂಪರ್ಕ ಮಾಡಿಲ್ಲ. ಬಟ್ 10% ನಡೀತಾ ಇರೋದು ಡೆವಿಲ್. ಅರ್ಧ ಆಗಿದೆ ಶೂಟ್. ಹೌದು. ಸರ್, ಈ ಬ್ಯಾನ್ ಮಾಡಬೇಕು ಈ ಥರ ಎಲ್ಲ ವಿಚಾರಗಳು ಮಧ್ಯದಲ್ಲಿ ಕೇಳಿ ಬಂತು. ತಾವೇನು ಹೇಳ್ತೀರಾ? ಅದೇನು ತೀರ್ಮಾನ ಆಯಿತು ಫಿಲ್ಮ್ ಚೇಂಬರ್ನಲ್ಲಿ, ನಡೀತಾ ಇದೆಯಾ ಅಂತ? ಇಲ್ಲ, ಆ ಸಂದರ್ಭದಲ್ಲಿ ನಾನು ಮೀಟಿಂಗ್ ಹೋಗಿರಲಿಲ್ಲ. ಅವತ್ತು ನಾನು ಹೊರಗಡೆ ಇದ್ದೆ, ಮೀಟಿಂಗ್ ಹೋಗಿರಲಿಲ್ಲ. ಬಟ್ ಬೇರೆ ಥರ ಕೋರ್ಸ್ ಆಫ್ ಆ್ಯಕ್ಷನ್ ತೊಗೊಬೋದಾಯಿತು. ಆಮೇಲೆ ಸದ್ನಂತರ ಯಾರು ನಮ್ಮನೆ ಹುಡುಗನ ತಾನೆ. ಬಟ್ ಏನೋ ಅವ್ನು ಟೈಮ್ ಚೆನ್ನಾಗಿಲ್ಲ, ಸಿಗಾಕೊಂಡಿದ್ದಾನೆ. ಬಟ್ ಅದು ಆ ಥರದ್ದು ವಿಷಯ ಅಲ್ವಲ್ಲ, ತುಂಬ ಗಂಭೀರ ಕೊಲೆ ಕೇಸ್ ಆರೋಪ. ಖಂಡಿತವಾಗ್ಲಮ್ಮ. ಯಾಕಂದರೆ ದರ್ಶನ್ ಮಾಡಿರೋದು ಏನು ಇದಂತೆಲ್ಲ. ಯಾಕಂದ್ರೆ ನಮ್ಮ ಚಿತ್ರರಂಗದ ಮಗ ಅಂದರೆ ಅವನು ಹುಡುಗ, ನಮ್ಮ ಮನೆ ಹುಡುಗನೇ. ಬಟ್ ಆದರೂ ಇಂಥ ಪ್ರಕರಣದಲ್ಲಿ ಮಾಡಿರೋದು ಭಾಳ ದೊಡ್ಡ ತಪ್ಪು. ಕಾನೂನು ಯಾರು ಕೈಗೆ ಎತ್ಕೊಬಾರ್ದು. ಅವ್ರು ಕಾನೂನು ಕೈಗೆ ಎತ್ಕೊಂಡಿದ್ರೆ ಭಾಳ ದೊಡ್ಡ ತಪ್ಪು. ಯಾಕಂದ್ರೆ ದರ್ಶನ್ಗೆ ಇರ್ತಾರೆ ಕಾಂಟ್ಯಾಕ್ಟ್ಸು ಮತ್ತೊಂದು ಎಲ್ಲ ಪ್ರತಿಯೊಬ್ಬರು ಇತ್ತು. ಆ ಒಂದು ಚಾನೆಲ್ ಮುಖಾಂತರ ಅವನು ತಪ್ಪು ಮಾಡಿದ್ದಾನೆ, ಯಾರು ತೀರ್ಕೊಂಡಿದ್ದಾನೆ ಅವನು ತಪ್ಪು ಮಾಡಿದ್ದಾನೆ. ಬಟ್ ಅದು ಪೊಲೀಸ್ ಮುಖಾಂತರ ಕಂಪ್ಲೇಂಟ್ ಮಾಡ್ಬೋದಾಯಿತು, ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡ್ಬೋದಾಯಿತು, ಮಾಡೋ ಮುಖಾಂತರ ಸಮಸ್ಯೆ ಬಗೆಹರಿಸ್ಬೋದಾಯಿತು. ಅವಾಗ ದರ್ಶನ್ ಈ ಪ್ರಕರಣದಲ್ಲಿ ಸಿಲುಕ್ತಾ ಇರಲಿಲ್ಲ. ಬಟ್ ಆ ಥರ ಬಿದ್ದ ದರ್ಶನ್ ಅಂತೇಳಿ ನನ್ನ ಭಾವನೆ. ಸೊ ಇದು ಭಾಮ ಹರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಭಾರತಿ.